ಪಲಾವು ಈಗ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣೇಶ್ವರಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಿಕ್ಸ್ ವೆಜಿಟೇಬಲ್ ಸಿಂಪಲ್ಲಾಗಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ ಬನ್ನಿ. ಮೊದಲನೇದಾಗಿ ಟೊಮಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, 2 ಲವಂಗ, ಚಿಕ್ಕ ಪೀಸ್ ಶುಂಠಿ, ಚಕ್ಕೆ ಹಾಕ್ಬಿಟ್ಟು ಇನ್ನು ರುಬ್ಬೋದು. ಎಲೆಕೋಸು, 1 ಪೀಸ್ ಚಕ್ಕೆ, ಪಲಾವ್ ಎಲೆ, 2 ಲವಂಗ, 1 ಏಲಕ್ಕಿ, ಆಲೂಗಡ್ಡೆ, 1 ಆಲೂಗಡ್ಡೆ, 1 ಟೊಮಾಟೊ, ಬೀನ್ಸು, ಕ್ಯಾರೆಟು, ಸ್ವಲ್ಪ ಕರಿಬೇವು, ಈರುಳ್ಳಿ. ಈಗ ಇದು ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, 1 ಪಲಾವ್ ಎಲೆ, ಕ್ಯಾರೆಟು, ಬೀನ್ಸು, ಎಲೆಕೋಸು, ಆಲೂಗಡ್ಡೆ. ಇವು ಸ್ವಲ್ಪ ಫ್ರೈ ಆದಮೇಲೆ ಟೊಮಾಟೊ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ರುಬ್ಬಿರೋ ಮಸಾಲೆ, ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಇದರಲ್ಲೇ ಹುರಿಬೇಕು. ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡೋಣ. ಸ್ವಲ್ಪ ಜೀರಾ ಪುಡಿ, ಉಪ್ಪು. ಇದು ಇನ್ನೂ 1 ನಿಮಿಷ ಬೆಂದ ಮೇಲೆ ನೀರು ಹಾಕ್ಬೇಕು. ಬಿಸಿನೀರು ಆ್ಯಡ್ ಮಾಡೋಣ. ಇದಕ್ಕೆ ಆಲ್ರೆಡಿ ಬಿಸಿನೀರು ಕಾದವು. ಈಗ ಇದಕ್ಕೆ ಬಿಸಿನೀರು ಹಾಕಬೇಕು. ಇದಕ್ಕೆ ಈಗ ನೀರು ಸರಿಯಾಗಿ ಕುದ್ದಿದೆ. ಈಗ ಇದಕ್ಕೆ ನಾವು ಅಕ್ಕಿ ಹಾಕಬೇಕು. ನೆನೆಸಿಟ್ಟಿರೋದು 10 ನಿಮಿಷ ನೆನೆಸಿರೋಂಥ ಅಕ್ಕಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಪಲಾವ್ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ. ಎರಡು ನಿಮಿಷ